ಹಾಯ್ ಹಲೋ ವೆಲ್ಕಮ್ ಬ್ಯಾಕ್ ಟು ಮಮತಾ ಎಚ್ ವ್ಲಾಗ್ಸ್ ಕನ್ನಡ ಯೂಟ್ಯೂಬ್ ಚಾನಲ್. ನಾನು ನಿಮ್ಮ ಪ್ರೀತಿಯ ಮಮತಾ. ಗಾಯ್ಸ್, ಟುಡೇ ಥರ್ಸ್ಡೇ ಮಾರ್ನಿಂಗ್. ಸೊ ನಾನು ತಲೆ ಸ್ನಾನ ಮಾಡಬೇಕಾಗಿತ್ತು. ಸೊ ಅದಕ್ಕೆ ನಾನು ಸುಮ್ಮನೆ ಹಾಗೆ ಸ್ನಾನ ಮಾಡೋದು ಬೇಡ ಅಂತ ಹೇಳಿ ಮೆಂತ್ಯ ಕಾಳಿಂದು ಹೇರ್ ಪ್ಯಾಕ್ ಮಾಡೋಣ ಅಂತ ಹೇಳಿ ರಾತ್ರಿನೇ ಮೆಂತ್ಯ ಕಾಳನ್ನ ಓವರ್ ನೈಟ್ ಸೋಕ್ ಮಾಡಿ ಇಟ್ಕೊಂಡಿದ್ದೆ. ನನ್ನ ತಲೆನೂ ಕೂಡ ಸ್ವಲ್ಪ ಸ್ವಲ್ಪ ಡ್ಯಾಂಡ್ರಫ್ ಆಗಿತ್ತು. ಸೊ ಅದಕ್ಕೆ ಮೆಂತ್ಯ ಕಾಳು ಹಾಕೋಣ ಅಂತ ಹೇಳ್ಬಿಟ್ಟು ಹಾಕ್ತಾ ಇದ್ದೀನಿ. ವಿಂಟರ್ ಇತ್ತಲ್ಲ, ಸೊ ಸ್ಕಿನ್ ಅಂದರೆ ಹೆಡ್ ಸ್ಕಿನ್ ಕೂಡ ಸ್ವಲ್ಪ ಡ್ರೈನೆಸ್ ಆಗಿ ಅದು ಸ್ಪ್ಲಿಟ್ ಔಟ್ ಥರ ಆಗಿತ್ತು. ನಾನು ತುಂಬಾ ಎಣ್ಣೆ ಎಲ್ಲ ಹಚ್ಕೊತಾ ಇದ್ದೆ. ಬಟ್ ಗೊತ್ತಿಲ್ಲ, ಎಷ್ಟೇ ಎಣ್ಣೆ ಹಚ್ಕೊಂಡ್ರು ತಲೆಗೆ ಆ್ಯಂಡ್ ನಾವು ನಮ್ಮ ಬಾಡಿ ಸ್ಕಿನ್ಗೆಲ್ಲ ಎಷ್ಟೇ ಮಾಯ್ಶ್ಚರೈಸ್ ಮಾಡಿದ್ರು ಕೂಡ ಈ ವಿಂಟರ್ ಸೀಸನ್ ಅಂತ ಹೇಳಿದ್ರೆ ಆವಾಗ ಸ್ಕಿನ್ ಡ್ರೈನೆಸ್ ಆಗೇ ಆಗುತ್ತೆ. ಸೊ ಅದೇ ಥರ ನನ್ನ ತಲೆನೂ ಕೂಡ ಡ್ರೈನೆಸ್ ಆಗಿಬಿಟ್ಟು ಸ್ವಲ್ಪ ಡ್ಯಾಂಡ್ರಫ್ ಕೂಡ ಆಗಿತ್ತು. ತಲೆಗೆ ಹೇರ್ ಪ್ಯಾಕ್ಗೆ ಅಂತ ಹೇಳಿಬಿಟ್ಟು ನಾನು ಈ ಮೆಂತ್ಯ ಎಲ್ಲ ನೆನೆಸಿ ಇದನ್ನು ನೀಟಾಗಿ ಗ್ರೈಂಡ್ ಮಾಡಿ ಪೇಸ್ಟ್ ಮಾಡ್ಕೊಂಡಿದ್ದೀನಿ. ಇದು 1 ಅವರ್ ಆಯಿತು ರುಬ್ಬಿ. ಇದ್ರದ್ದು ಮಿಕ್ಸಿನಲ್ಲಿ ನಾವು ರುಬ್ಬಿದಂಥ ಹೀಟ್ ಎಲ್ಲ ಕಡಿಮೆ ಆಗಲಿ ಅಂದ್ಕೊಂಡ್ಬಿಟ್ಟಿದ್ದೆ. ಸೊ ಇವಾಗ ಇದನ್ನು ನನ್ನ ಹೇರ್ಗೆ ಪ್ಯಾಕ್ ಮಾಡ್ಕೊತೀನಿ. ನಾನು ಮೆಂತ್ಯ ಕಾಳು ಒಂದನ್ನೇ ನಾನು ನೆನೆಸ್ಕೊಂಡಿದ್ದೆ, ಅದನ್ನಷ್ಟೇ ಪೇಸ್ಟ್ ಮಾಡಿಕೊಂಡು ಇವಾಗ ನೀಟಾಗಿ ಹೇರ್ಗೆಲ್ಲ ಅಪ್ಲೈ ಮಾಡ್ಕೊತೀನಿ. ಇದಕ್ಕೆ ಸ್ವಲ್ಪ ಕರ್ಡ್ ಆ್ಯಡ್ ಮಾಡಿಕೊಂಡ್ರೆ ಚೆನ್ನಾಗಿರುತ್ತೆ. ಬೇಸಿಕಲಿ ನಾವು ಯಾವುದು ಯೂಸ್ ಮಾಡೋದಿಲ್ಲ, ಮೆಂತ್ಯ ಕಾಳು ಒಂದೇ ಯೂಸ್ ಮಾಡೋದು. ಸೊ ಅದಕ್ಕೆ ನಾನು ಇದೊಂದನ್ನೇ ಪೇಸ್ಟ್ ಮಾಡ್ಕೊಂಡಿದ್ದೀನಿ. ನಮ್ಮಮ್ಮ ನಾನು ಚಿಕ್ಕವಳಾಗಿದ್ದಾಗ ಅವರು ಬರೀ ಮೆಂತ್ಯ ಕಾಳು ಒಂದನ್ನೇ ಸೋಪ್ ಮಾಡಿಬಿಟ್ಟು ಅದನ್ನು ಬೆಳಗ್ಗೆ ಕಲ್ಲಲ್ಲಿ ರುಬ್ಬಿ ಅದನ್ನು ನಮ್ಮ ತಲೆಗೆ ಹಚ್ತಾ ಇದ್ರು. ಆವಾಗ ನನ್ನ ಹೇರ್ ಕೂಡ ತುಂಬ ತಿಕ್ಕಾಗಿ ಸ್ಟ್ರಾಂಗ್ ಆಗಿ ಚೆನ್ನಾಗಿತ್ತು, ತುಂಬ ಲೆಂತಿಯಾಗಿ ಕೂಡ ಇತ್ತು. ಅವಾಗ ಕಲ್ಲಲ್ಲಿ ರುಬ್ಬೇಕಾದ್ರೆ ನಾವು 2 ಸ್ಪೂನ್ ಅಷ್ಟೇ ಸೋಕ್ ಮಾಡ್ತಾ ಇದ್ದಿದ್ದು. ಅದು ಎಷ್ಟು ಜಾಸ್ತಿ ಬರ್ತಾ ಇತ್ತು ಅದ್ರದ್ದು ರುಬ್ಬಿರೋ ಹಿಟ್ಟು ಅಂತ ಹೇಳಿದ್ರೆ, ತುಂಬ ಅಂದರೆ ತುಂಬ ಹಂಗೆ ಒಳ್ಳೆ ಉಬ್ಕೊಂಡು ಬರ್ತಾ ಇತ್ತು, ಚೆನ್ನಾಗಿರ್ತಾ ಇತ್ತು. ಕಲ್ಲಲ್ಲಿ ಇವಾಗಲೂ ಅಷ್ಟೇ ಕಲ್ಲಲ್ಲಿ ರುಬ್ಬಿದ್ರೆ ಹಾಗೇನೆ ಆಗುತ್ತೆ. ನಾವು ಮಿಕ್ಸಿನಲ್ಲಿ ರುಬ್ಬೋದ್ರಿಂದ ಅಷ್ಟೊಂದು ಜಾಸ್ತಿ ಉದುಗ್ ಬರೋದಿಲ್ಲ. ಬಟ್ ಏನು ಮಾಡೋದಕ್ಕಾಗಲ್ಲ, ನಮ್ಮ ಮನೇಲಿ ಇವಾಗ ಸದ್ಯಕ್ಕೆ ನನ್ನ ಹತ್ರ ಕಲ್ಲು ಇಲ್ಲ. ಸೊ ಅದಕ್ಕೆ ನಾನು ಮಿಕ್ಸಿ ಜಾರಲ್ಲೇ ರುಬ್ಕೊಂಡೆ. ಮಿಕ್ಸಿನಲ್ಲಿ ರುಬ್ಬಿದಾಗ ಸ್ವಲ್ಪ ಹೀಟ್ ಇರುತ್ತೆ, ಇಮಿಡಿಯೇಟಾಗಿ ಹಾಕೊಂಡ್ಬಿಟ್ರೆ ಹೇರ್ಗೆ ಒಂದು ಸ್ವಲ್ಪ ಉಸಿರಾಡೋದಕ್ಕೆ ಕಷ್ಟ ಆಗುತ್ತೆ. ಅದಕ್ಕೆ ನಾನು ಸ್ವಲ್ಪ ಹೊತ್ತು ಹಾಗೆ ಬಿಟ್ಬಿಟ್ಟು ಆಮೇಲಿಂದ ನೀಟಾಗಿ ಹೆಡ್ಗೆ ಹಚ್ಕೊತಾ ಇದ್ದೀನಿ. ಎಷ್ಟು ತಣ್ಣಗೆ ಆಗ್ತಾ ಇದೆ ಅಂತ ಹೇಳಿದ್ರೆ ಒಂಥರ ಐಸ್ನೇ ತಗೊಬಂದು ನನ್ನ ತಲೆಗಿಟ್ಟಿದ್ದೀನೇನೋ ಅನ್ನೋ ಥರ ಫೀಲ್ ಆಗ್ತಾ ಇದೆ. ಈ ಥರ ಮೆಂತ್ಯ ಹೇರ್ ಪ್ಯಾಕ್ನ ರೆಗ್ಯುಲರ್ ಆಗಿ ಯೂಸ್ ಮಾಡೋದ್ರಿಂದ ಇದರಲ್ಲಿರೋ ಪ್ರೋಟೀನ್ ಮತ್ತು ನಿಕೋಟಿನಿಕ್ ಆ್ಯಸಿಡ್ ಅನ್ನೋದು ಒಂದಿರುತ್ತೆ. ಅದು ಕೂದಲಿನ ಬೇರ್ಗೆ ಇಳ್ಕೊಂಡು ಕೂದಲನ್ನ ತುಂಬ ಬಲಶಾಲಿಯಾಗಿ ಮಾಡೋದ್ರಲ್ಲಿ ಹೆಲ್ಪ್ ಮಾಡುತ್ತೆ. ಹೇರ್ ಎಲ್ಲ ತುಂಬ ಡ್ಯಾಮೇಜ್ ಆಗಿದ್ರೆ, ಆಮೇಲೆ ಹೆಡ್ ಎಲ್ಲ ತುಂಬ ಡ್ರೈನೆಸ್ ಆಗಿದ್ರೆ, ಆಮೇಲೆ ಹೀಟ್ ಏನಾದ್ರು ನಮಗೆ ಫೀಲ್ ಆಗ್ತಾ ಇದ್ರೆ ಈ ಥರ ಮಾಡ್ಕೊಳ್ಳೋದ್ರಿಂದ ಹೇರು ತುಂಬ ಶೈನಿಯಾಗೂ ಬರುತ್ತೆ ಆ್ಯಂಡ್ ಡ್ಯಾಂಡ್ರಫ್ ಎಲ್ಲ ಕಡಿಮೆ ಆಗುತ್ತೆ, ಬಾಡಿ ಹೀಟ್ ಎಲ್ಲ ಸ್ವಲ್ಪ ಕಡಿಮೆ ಆಗುತ್ತೆ. ಇದು ಕಡಲೆ ಹಿಟ್ಟು ಆಲೂಗಡ್ಡೆ ಪೇಸ್ಟ್ ಮಾಡ್ಕೊಂಡಿದ್ದೀನಿ. ಏನಿವೆ ಹೇರ್ ಪ್ಯಾಕ್ ಮಾಡಿದ್ನಲ್ಲ, ಸ್ವಲ್ಪ ಅದಕ್ಕೆ ಫೇಸ್ ಪ್ಯಾಕು ಮಾಡಿಬಿಡೋಣ ಅಂದ್ಕೊಂಡು ರೆಡಿ ಮಾಡ್ಕೊಂಡಿದ್ದೀನಿ. ಇದಕ್ಕೆ ಸ್ವಲ್ಪ ಆಲೂಗಡ್ಡೆ ಪೇಸ್ಟು, ಕಡಲೆ ಹಿಟ್ಟು, ನಿಂಬೆಹಣ್ಣು ಆ್ಯಂಡ್ ಸ್ವಲ್ಪ ಟರ್ಮರಿಕ್ ಹಾಕ್ಕೊಂಡಿದ್ದೀನಿ. ಈ ಥರ ನೀಟಾಗಿ ಪ್ಯಾಕ್ ಮಾಡಿಬಿಡ್ತೀನಿ. ಒಂದು 10 ಮಿನಿಟ್ಸ್ ಸಾಕು. ಡ್ರೈ ಆಗಿಬಿಟ್ರೆ ವಾಶ್ ಮಾಡೋದು ತುಂಬ ಕಷ್ಟ. ಸೊ ಅದಕ್ಕೆ ಒಂದು 10 ಮಿನಿಟ್ಸ್ ಅಷ್ಟೇ ಸಾಕು. ಹೇರ್ ಪ್ಯಾಕ್ ಕೂಡ ಡ್ರೈ ಆಗಿದೆ. ಇದು ಫೇಸ್ ಪ್ಯಾಕ್ ಒಂದು 10 ಮಿನಿಟ್ಸ್ ಆದಮೇಲೆ ಫ್ರೆಶ್ ಆಗಿ ಸ್ನಾನ ಮಾಡ್ಕೊಂಡು ಬಂದ್ಬಿಡ್ತೀನಿ. ಮೈ ಫೇಸ್ ಪ್ಯಾಕ್ ರೆಡಿ. ಗಾಯ್ಸ್, ಇವಾಗ ಒಂದು ಹೆಲ್ದಿಯಾಗಿರೋ ಬೀಟ್ರೂಟ್ ಗ್ರೇವಿನ ಮಾಡಿ ತೋರಿಸ್ತೀನಿ, ಬನ್ನಿ. ಫಸ್ಟ್ ಇದನ್ನೆಲ್ಲ ನೀಟಾಗಿ ಕಟ್ ಮಾಡ್ಕೊಂಡು ಬಿಡ್ತೀನಿ. 2 ತೊಗೊಂಡಿದ್ದೀನಿ, ನೋಡೋಣ ಕಟ್ ಮಾಡ್ತೀನಿ ಎಷ್ಟಾಗುತ್ತೆ ನೋಡಿಬಿಟ್ಟು ಅದನ್ನ ಮೇಲೆ ತೊಗೊಳ್ತೀನಿ. ಗಾಯ್ಸ್, ಇಲ್ಲಿ ಬೀಟ್ರೂಟ್ ಎಲ್ಲ ಚೆನ್ನಾಗಿ ಹೆಚ್ಚಿಟ್ಕೊಂಡಿದ್ದೀನಿ.
ಆ್ಯಕ್ಚುಲಿ 2 ತೊಗೊಂಡಿದ್ನಲ್ಲ ಬೀಟ್ರೂಟಲ್ಲಿ ಇದಿಷ್ಟು ತೆಗೆದಿಟ್ಬಿಡ್ತಾ ಇದ್ದೀನಿ. ಇದಿಷ್ಟೇ ಸಾಕು. ಆ್ಯಂಡ್ ಒಗ್ಗರಣೆಗೆ ಸ್ವಲ್ಪ ಆನಿಯನ್ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಇವಾಗ ಮಸಾಲೆಗೆ ಸ್ವಲ್ಪ ತೆಂಗಿನಕಾಯಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಆನಿಯನ್ನು ಒಂದು ಆನಿಯನಲ್ಲಿ ಮೀಡಿಯಮ್ ಸೈಜ್ ಆನಿಯನಲ್ಲಿ ಒಂದು ಮುಕ್ಕಾಲು ಭಾಗದಷ್ಟು ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಇಲ್ಲಿ ಶುಂಠಿ ಒಂದಿಷ್ಟು ತಗೊಂಡಿದ್ದೀನಿ ಶುಂಠಿ. ಆ್ಯಂಡ್ ದಿಸ್ ಮಚ್ ಬೆಳ್ಳುಳ್ಳಿ ತಗೊಂಡಿದ್ದೀನಿ. ಒಂದಿಷ್ಟುದ ಚಕ್ಕೆ ತಗೊಂಡಿದ್ದೀನಿ. ಮತ್ತು 4 ಲವಂಗ ಇಟ್ಕೊಂಡಿದ್ದೀನಿ. ಒಂದು ಮೀಡಿಯಮ್ ಸೈಜ್ ಟೊಮೆಟೊ ತಗೊಂಡಿದ್ದೀನಿ. ಸ್ವಲ್ಪ ಕೊತ್ತಂಬರಿ ಸೊಪ್ಪು ತಗೊಂಡಿದ್ದೀನಿ. ಇದಿಷ್ಟನ್ನು ಹಾಕ್ಬಿಟ್ಟು ನಮ್ಮದು ಖಾರದ ಪುಡಿ ಇದೆಯಲ್ಲ, ಮಸಾಲ, ಈ ಥರ ಮಸಾಲ ಐಟಮ್ ಅಂದರೆ ಚಕ್ಕೆ ಲವಂಗ ಶುಂಠಿ ಬೆಳ್ಳುಳ್ಳಿ ಯೂಸ್ ಮಾಡಿದಾಗ ಹಾಕುವಂಥ ಒಂದು ಖಾರದ ಪುಡಿ ನಾವೇ ಮಾಡಿಸಿಟ್ಕೊಂಡಿದ್ದೀನಿ. ಸೊ ಅದನ್ನು ಹಾಕ್ತೀನಿ. ಇವತ್ತು ತೆಂಗಿನಕಾಯಿ ತುರಿಯೋದಕ್ಕೆ ಆಗಲಿಲ್ಲ, ಅದೇ ಪೀಸ್ ಥರ ಬಂದುಬಿಡ್ತು ಹೊಡೆದಾಗ. ಸೊ ಅದಕ್ಕೆ ಕಟ್ ಮಾಡಿ ಇಟ್ಕೊಂಡೆ. ಇವಾಗ ಆನಿಯನ್ ಹಾಕ್ತಾಯಿದ್ದೀನಿ. ಕೊತ್ತಂಬರಿ ಸೊಪ್ಪು ಹಾಕ್ತೆ. ಆ್ಯಂಡ್ ಶುಂಠಿ ಬೆಳ್ಳುಳ್ಳಿ ಇದೆರಡು ಹಾಕ್ಬಿಡ್ತೀನಿ. ಟೊಮೆಟೊ ಹಾಕ್ಬಿಡ್ತಾ ಇದ್ದೀನಿ. ಚಕ್ಕೆ ಆ್ಯಂಡ್ ಲವಂಗ. ಇದು ಮಸಾಲ ಸಾಂಬಾರು ಪುಡಿ. ಇದು ಆ್ಯಕ್ಚುಲಿ ಖಾಲಿಯಾಗಿ ಹೋಗ್ತಾ ಇದೆ, ಸ್ವಲ್ಪನೇ ಇರೋದು. ಇಷ್ಟೇ. ಎವ್ರಿ ವೀಕ್ ಒಂದು ಮಿನಿಮಮ್ 3 ಮಸಾಲೆ ಐಟಮ್ ಮಾಡೇ ಮಾಡ್ತೀನಿ ಮಸಾಲ ಗ್ರೇವಿನ. ಅದಕ್ಕೆ ನಮಗೆ ಬೇಕೇ ಬೇಕು. ಬೇಳೆ ಸಾಂಬಾರು ಪುಡಿ ಅದೇ ಬೇರೆ. ಇವಾಗ ಇದನ್ನು ಹಾಕೋತಾ ಇದ್ದೀನಿ. 1 ಸ್ಪೂನ್ ಹಾಕಿದೆ. ಇದ್ರ ಮೇಲೆ ಸ್ವಲ್ಪ ಹಾಕ್ಕೊತೀನಿ ಅಷ್ಟೇ, ಸಾಕು. ನಮ್ಮಮ್ಮ ಹೇಳಿರ್ತಾರೆ ಈ ಥರ ಮಸಾಲ ಗ್ರೇವಿಗೆಲ್ಲ ಸ್ವಲ್ಪ ಕಡಿಮೆನೇ ಹಾಕು ಅಂತ. ಅದಕ್ಕೆ ಸ್ವಲ್ಪನೇ ಹಾಕ್ಕೊಂಡಿದ್ದೀನಿ. ಇವಾಗ ಇದಿಷ್ಟು ಪೇಸ್ಟ್ ಮಾಡಿಬಿಡ್ತೀನಿ. ಗೈಸ್ ನೋಡಿ, ಇಲ್ಲಿ ನೀಟಾಗಿ ಪೇಸ್ಟ್ ಮಾಡ್ಕೊಂಡಿದ್ದೀನಿ ಎಲ್ಲ. ಈಗ ಮಸಾಲ ಪೇಸ್ಟ್ ರೆಡಿ ಇದೆ. ಈಗ ಒಗ್ಗರಣೆಗೆ ಹಾಕ್ತೀನಿ. ಫಸ್ಟ್ ಸ್ಟವ್ ಹಚ್ಕೊತಾ ಇದ್ದೀನಿ. ಕುಕ್ಕರ್ ಇಟ್ಬಿಟ್ಟು ಇದು ಬಿಸಿಯಾಗಿದೆ. ಇವಾಗ ಸ್ವಲ್ಪ ಆಯಿಲ್ ಹಾಕೋಬೇಕು. ನಾನು ಇವಾಗ ಗ್ರೌಂಡ್ನಟ್ ಆಯಿಲ್ ಯೂಸ್ ಮಾಡ್ತಾ ಇದ್ದೀನಿ, ಕಡಲೆ ಬೀಜದ ಎಣ್ಣೆ. ಗಾಯ್ಸ್, ನೀವು ಪಾಕೆಟ್ ಆಯಿಲ್ನ ಯೂಸ್ ಮಾಡ್ತಾ ಇದ್ರೆ ದಯವಿಟ್ಟು ಅದನ್ನು ಸ್ಟಾಪ್ ಮಾಡಿ. ನೀವು ಗಾಣದಿಂದನೇ ಎಣ್ಣೆ ತಗೊಳ್ಳಿ. ನೀವೇ ಬೇಕಾದ್ರೆ ಕಾಳು ತಗೊಂಡೋಗಿ ಕೂಡ ನೀವೇ ಎಣ್ಣೆ ಮಾಡಿಸ್ಕೋಬಹುದು. ಸೊ ಆ ಥರ ಟ್ರಸ್ಟೆಡ್ ಒನ್ ನ್ಯಾಚುರಲ್ ಆಗಿರೋದನ್ನ ಯೂಸ್ ಮಾಡಬೇಕು. ನಾನು ಸ್ವಲ್ಪ ಹಾಕೊತಾ ಇದ್ದೀನಿ. 1 ಸ್ಪೂನ್ ಸಾಕು. 1-2 ಟೇಬಲ್ ಸ್ಪೂನ್ ಆಗೋಷ್ಟು ಹಾಕ್ಕೊಂಡ್ರೆ ಸಾಕು. ಇದನ್ನು ಸ್ವಲ್ಪ ಬಿಸಿ ಆಗಲಿ. ನೋಡಿ ಎಷ್ಟು ಘಮ ಘಮ ಅಂತ ಇದೆ ಗೊತ್ತಾ. ಇಷ್ಟು ಥರ ನ್ಯಾಚುರಲ್ ಆಗಿರೋ ಆಯಿಲ್ನ ಯೂಸ್ ಮಾಡೋದ್ರಿಂದ ಅದರಲ್ಲೇ ಗೊತ್ತಾಗ್ಬಿಡುತ್ತೆ ನಮಗೆ. ಚೆನ್ನಾಗಿದೆ ಗೈಸ್. ನಾನು ಕೋಕೋನಟ್ ಆಯಿಲು, ಇದು ಕೋಕೋನಟ್ ಆಯಿಲು, ಇದು ಖಾಲಿಯಾಗಿದೆ. ಇದು ಗ್ರೌಂಡ್ನಟ್ ಆಯಿಲ್. ಒಂದು ಸ್ವಲ್ಪ ಬಿಸಿ ಆಗಬೇಕು. ಆಯಿಲ್ ಬಿಸಿ ಆಗಿದ್ಮೇಲೆ ನಾನು ಒಗ್ಗರಣೆಗೆ ಹೆಚ್ಚಿಟ್ಕೊಂಡಿದ್ನಲ್ಲ ಆನಿಯನ್ನ ಆ್ಯಡ್ ಮಾಡ್ತೀನಿ. ನನಗೆ ಈ ಥರ ಬೀಟ್ರೂಟ್ ಗೊಜ್ಜು ಅಂದರೆ ನಂಗೆ ತುಂಬ ಇಷ್ಟ. ಇದು ದೋಸೆಗೆ ಸೂಪರಾಗಿರುತ್ತೆ, ಚಪಾತಿಗೆ, ರೊಟ್ಟಿಗೆ, ಈವನ್ ರೈಸ್ಗೂ ಕೂಡ ಸೂಪರಾಗಿರುತ್ತೆ. ಇವತ್ತು ನಮ್ಮ ಬೇಬಿಗೆ ಕುಚ್ಚಲಕ್ಕಿ ಅನ್ನ ಮಾಡಿಬಿಟ್ಟು ಇದು ಗ್ರೇವಿ ಹಾಕ್ಕೊಡ್ತೀನಿ. ರಾತ್ರಿಗೆ ಬೇಕಿದ್ರೆ ಒಂದು ರೊಟ್ಟಿ ಅಥವಾ ಚಪಾತಿ ಮಾಡಿಕೊಡ್ತೀನಿ ಅವಳಿಗೆ. ಎಣ್ಣೆ ಕಾದಿದೆ. ಆನಿಯನ್ ಸ್ವಲ್ಪ ಪಿಂಕಿಶ್ ಆಗಿದೆ. ನಾನು ಇವಾಗ ಹೆಚ್ಚಿಟ್ಕೊಂಡಿರೋ ಬೀಟ್ರೂಟ್ನೆಲ್ಲ ಆ್ಯಡ್ ಮಾಡ್ಕೊತೀನಿ.
ಈ ಗ್ರೇವಿ ಚೆನ್ನಾಗಿ ಬರಬೇಕು ಅಂತ ಹೇಳಿದರೆ ಫ್ರೈ ಮಾಡೋದ್ರಲ್ಲೇ ಇರೋದು. ನೀಟಾಗಿ ನಾವು ಫ್ರೈ ಮಾಡಬೇಕು, ಅದರಿಂದ ಹಸಿ ಸ್ಮೆಲ್ ವಾಸನೆ ಎಲ್ಲ ಹೋಗೋ ತನಕ. ಇಲ್ಲ ಅಂತ ಹೇಳಿದ್ರೆ ಆಮೇಲೆ ಆ ಗ್ರೇವಿ ತಿನ್ನೋದಕ್ಕೆ ಇಷ್ಟ ಆಗೋದಿಲ್ಲ. ಸೊ ನಾವು ಮತ್ತೆ ಮತ್ತೆ ಗ್ರೇವಿ ತಿನ್ನಬೇಕು ಅಂತ ಅನ್ನಿಸ್ಬೇಕು ಅಂತಂದರೆ ಈ ಫ್ರೈ ಮಾಡೋದ್ರಲ್ಲೇ ಇರೋದು. ಇದನ್ನು ನೀಟಾಗಿ ಫ್ರೈ ಮಾಡಬೇಕು. ಪ್ಲೇಟ್ ಕವರ್ ಮಾಡ್ತೀನಿ. ಆ್ಯಕ್ಚುಲಿ ಇದನ್ನು ಪಾತ್ರೆನಲ್ಲಿ ಮಾಡಿದ್ರೇ ಚೆನ್ನಾಗಿ ಬರ್ತಾಯಿತ್ತು, ಬಟ್ ಅದರಲ್ಲಿ ತುಂಬ ಟೈಮ್ ತೊಗೊಳುತ್ತೆ ಅಂದ್ಬಿಟ್ಟು ನಾನು ಕುಕ್ಕರಲ್ಲಿ ಇಟ್ಟಿದ್ದೀನಿ. ಸುಂಡಿದೆ ಅಲ್ವಾ, ಈ ಥರ ಹಾಕಬೇಕು. ಈಗ ಸ್ವಲ್ಪ ಎಲ್ಲ ಆಯಿಲಿ ಬಿಟ್ಕೊತಾ ಇದೆ. ಈ ಥರ ಆದರೆ ನೀಟಾಗಿ ಹಸಿ ಸ್ಮೆಲ್ಲೆಲ್ಲ ಹೋಗಿದೆ ಅಂತ. ಅದಿನ್ನೂ ಸ್ವಲ್ಪ ಬಾಡ್ತಾ ಇರಲಿ, ಅಷ್ಟರಲ್ಲಿ ನಾನು ರೈಸ್ಗೆ ಇಟ್ಕೊಂಡ್ಬಿಡೋಣ. ಗೈಸ್ ನೋಡಿ, ಕುಚ್ಚಲಕ್ಕಿ ಹಾಕತ್ತಾ ಇದ್ದೀನಿ. ಒಂದ್ಸರಿ ನೀರಲ್ಲಿ ತೊಳೆದ್ಬಿಟ್ಟು ಇಡ್ತೀನಿ. ಇವಾಗ ನೋಡಿ, ಒಂದ್ಸರಿ ರೈಸ್ಗೆ ಇಡ್ತಾ ಇದ್ದೀನಿ. ಈಗ ರೈಸ್ಗೆ ವಾಟರ್ ಹಾಕ್ತಾ ಇದ್ದೀನಿ. ಸ್ವಲ್ಪ ಸಾಲ್ಟ್ ಕೂಡ ಹಾಕ್ಬಿಡ್ತೀನಿ. ಕುಕ್ಕರ್ ಲಿಡ್ ಕ್ಲೋಸ್ ಮಾಡ್ತಾ ಇದ್ದೀನಿ. ಈ ಕಡೆ ಬನ್ನಿ, ಏನಾಗಿದೆ ನೋಡ್ತೀನಿ. ಇದು ನೀಟಾಗಿ ಎಲ್ಲ ಸುಂಡಿದೆ. ಇವಾಗ ಮಸಾಲ ಆ್ಯಡ್ ಮಾಡಿಬಿಡ್ತೀನಿ. ಇವಾಗ ಇದಕ್ಕೆ ಮಸಾಲ ಹಾಕ್ತಾ ಇದ್ದೀನಿ. ಈಗ ಜಾರಿಗೆ ಸ್ವಲ್ಪ ನೀರು ಹಾಕ್ಬಿಟ್ಟು ಅದನ್ನೆಲ್ಲ ಹಾಕ್ಬಿಡ್ತೀನಿ. ಸಾಲ್ಟು ನೋಡಿ ಇಷ್ಟ ಹಾಕ್ತಾ ಇದ್ದೀನಿ. ಬೀಟ್ರೂಟ್ ಎಲ್ಲ ನೀಟಾಗಿ ಫ್ರೈ ಮಾಡಿದಾಯಿತು, ಮಸಾಲೆ ಆ್ಯಡ್ ಮಾಡಿದಾಯಿತು, ಕನ್ಸಿಸ್ಟೆನ್ಸಿ ನೋಡಿಕೊಂಡು ನೀರು ಆ್ಯಡ್ ಮಾಡಿದಾಯಿತು, ಸಾಲ್ಟ್ ಕೂಡ ಹಾಕಿದಾಯಿತು. ಇವಾಗ ಇದೊಂದ್ಸರಿ ಬೇಜಾರು ಒರೆಸ್ಬಿಟ್ರೆ ಗ್ರೇವಿ ರೆಡಿ ಆಗುತ್ತೆ. ಪಾತ್ರೆನಲ್ಲಿ ಮಾಡಿದ್ರೆ ಸ್ವಲ್ಪ ಚೆನ್ನಾಗಿ ಕುದಿಸ್ಕೊಂಡ್ಬಿಟ್ರೆ ಗ್ರೇವಿ ಚೆನ್ನಾಗಾಗುತ್ತೆ. ಬನ್ನಿ ಕನ್ಸಿಸ್ಟೆನ್ಸಿ ತೋರಿಸ್ತೀನಿ. ನೋಡಿ, ಇಷ್ಟಿರಬೇಕು ಅಷ್ಟೇ. ಇವಾಗ ನಾನು ಕುಕ್ಕರ್ ಲಿಡ್ ಕ್ಲೋಸ್ ಮಾಡ್ತೀನಿ. ಇವಾಗ ಇದು ಒಂದು ವಿಷಲ್ ಬಂದರೆ ಸಾಕು, ನಮ್ಮದು ಬೀಟ್ರೂಟ್ ಗ್ರೇವಿ ರೆಡಿ ಆಗುತ್ತೆ. ಒಂದು ವಿಷಲ್ ಆಗಿದೆ. ಇವಾಗ ನಾನು ಆಫ್ ಮಾಡ್ಕೊಂಡೆ ಸ್ಟವ್ನ. ಆಮೇಲೆ ಈ ವಿಷಲ್ ಆರಿದ್ಮೇಲೆ ನಾನು ತೆಗೆದ್ಬಿಟ್ಟು ತೋರಿಸ್ತೀನಿ ಯಾವ ಥರ ಗ್ರೇವಿ ಆಗಿದೆ ಅಂತ. ಗೈಸ್, ಬಿಸಿ ಬಿಸಿ ಕುಚ್ಚಲಕ್ಕಿ ಅನ್ನ ಮತ್ತು ಬೀಟ್ರೂಟ್ ಗ್ರೇವಿನ ಟೇಸ್ಟ್ ಮಾಡೋದಕ್ಕೆ ಅಂತ ಹೇಳ್ಬಿಟ್ಟು ತೊಗೊಂಡಿದ್ದೀನಿ. ನಾವು ಇದನ್ನು ಯೂಶ್ವಲಿ ನಾವು ಚಿಕ್ಕವರಾಗಿದ್ದಾಗಿಂದನೇ ಇದು ತಿಂದ ಅಭ್ಯಾಸ ಇದೆ. ನನಗೆ ಆ್ಯಕ್ಚುಲಿ ಇದು ತುಂಬ ಅಂದರೆ ತುಂಬಾ ಇಷ್ಟ. ಆವಾಗ ಇದ್ರ ಬಗ್ಗೆ ಏನೂ ಗೊತ್ತಾಗಲಿಲ್ಲ, ಸುಮ್ಮನೆ ಟೇಸ್ಟ್ಗೋಸ್ಕರ ತಿಂತಾಯಿದ್ದೆ. ಬಟ್ ಇವಾಗ ಇದ್ರ ಬಗ್ಗೆ ಗೊತ್ತಾಗಿ ನನಗೆ ತುಂಬ ಶಾಕ್ ಆಯಿತು. ಈ ಒಂದು ತರಕಾರಿ ಇದೆಯಲ್ಲ, ಇದು ಕಡಿಮೆ ಕ್ಯಾಲೋರೀಸ್ ಇದೆ ಆ್ಯಂಡ್ ಹೆಚ್ಚು ಫೈಬರ್ ಇದೆ. ಇದರಿಂದ ನಮ್ಮ ವೆಯ್ಟ್ ಲಾಸ್ಗೆ ತುಂಬ ಯೂಸ್ಫುಲ್ ಆಗುತ್ತೆ. ಆ್ಯಂಡ್ ಇದು ಹಾರ್ಮೋನ್ ಇಂಬ್ಯಾಲೆನ್ಸ್ ಇರೋರಿಗಂತೂ ಇದು ಒಳ್ಳೆ ಫುಡ್ ಅಂತಲೇ ಹೇಳ್ಬೋದು. ಸಾಮಾನ್ಯವಾಗಿ ಗರ್ಲ್ಸಲ್ಲಿ ಹಾರ್ಮೋನ್ ಇಂಬ್ಯಾಲೆನ್ಸ್ ಆಗ್ತಾ ಇರುತ್ತೆ. ಸೊ ಅವ್ರಿಗಂತೂ ಇದು ಹೇಳಿ ಮಾಡಿಸಿದ ಫುಡ್ ಅಂತಲೇ ಹೇಳ್ಬೋದು. ಇದರಲ್ಲಿ ಒಳ್ಳೆ ನ್ಯೂಟ್ರಿಯೆಂಟ್ಸ್ ಇರೋದ್ರಿಂದ ಕೂದಲಿಗೆ, ಸ್ಕಿನ್ಗೆ ಎಲ್ಲ ತುಂಬ ಅಂದರೆ ತುಂಬ ಒಳ್ಳೆಯದು. ಗುಡ್ ಹೈಡ್ರೇಷನ್ ಕೊಡುತ್ತೆ.
ಇದರಲ್ಲಿ ಒಳ್ಳೆ ಫೈಬರು, ಪೊಟ್ಯಾಷಿಯಮು, ವಿಟಮಿನ್ ಸಿ ಇರೋದ್ರಿಂದ ಯಾವುದೇ ರೀತಿ ಕೆಮ್ಮು, ಹೃದಯ ರೋಗ ಮತ್ತು ಕೊಲೆಸ್ಟ್ರಾಲು ಇದಕ್ಕೆಲ್ಲ ತುಂಬ ಅಂದರೆ ತುಂಬ ಹೆಲ್ಪ್ ಆಗುತ್ತೆ. ಗಾಯ್ಸ್, ಇನ್ನೊಂದು ವೆರಿ ವೆರಿ ಇಂಪಾರ್ಟೆಂಟ್ ಥಿಂಗ್ ಏನು ಗೊತ್ತಾ, ಇದರಲ್ಲಿ ಬೆಟಾಲೈನ್ಸ್ ಅನ್ನೋ ಒಂದು ಆಂಟಿ ಆಕ್ಸಿಡೆಂಟ್ಸ್ ಇದೆ. ಇದಂತೂ ವೆರಿ ವೆರಿ ಇಂಪಾರ್ಟೆಂಟ್. ಇದನ್ನ ನಾವು ರೆಗ್ಯುಲರ್ ಆಗಿ ಯೂಸ್ ಮಾಡಬೇಕು. ಇದರಲ್ಲಿ ಏನಾದರೂ ನಮಗೆ ಇನ್ಫ್ಲಮೇಷನ್ಸ್ ಫೀಲ್ ಆಗ್ತಾ ಇದ್ರೆ ಆ್ಯಂಡ್ ಕ್ಯಾನ್ಸರ್ ಬರೋ ಚಾನ್ಸಸ್ನು ಕೂಡ ಇದು ಅವಾಯ್ಡ್ ಮಾಡುತ್ತೆ. ಬೀಟ್ರೂಟ್ನಲ್ಲಿ ಮತ್ತೆ ನೈಟ್ರೇಟ್ ಇರುತ್ತೆ. ಇದು ರಕ್ತನಾಳಗಳನ್ನ ಒಂದು ಸ್ವಲ್ಪ ಬ್ರಾಡ್ ಮಾಡಿ ರಕ್ತದೊತ್ತಡನ ಕಡಿಮೆ ಮಾಡುತ್ತೆ. ರಕ್ತದೊತ್ತಡ ಕಡಿಮೆ ಆದರೆ ಆಬ್ವಿಯಸ್ಲಿ ಲಿವರ್ ಕಾರ್ಯ ಕೂಡ ಸ್ವಲ್ಪ ಸುಧಾರಿಸುತ್ತೆ. ಇದರಿಂದ ಬ್ಲಡ್ ಪ್ಯೂರಿಫೈ ಆಗೋದಕ್ಕೆ ತುಂಬ ಈಸಿ ಆಗುತ್ತೆ. ಇನ್ನು ತುಂಬ ಅಂದರೆ ತುಂಬ ಬೆನಿಫಿಟ್ಸ್ ಇದೆ ಬೀಟ್ರೂಟಿಂದ. ಸೊ ಅದಕ್ಕೆ ನಾವು ಆದಷ್ಟು ಬೀಟ್ರೂಟ್ನ ಜಾಸ್ತಿ ನಮ್ಮ ಫುಡ್ಡಲ್ಲಿ ಯೂಸ್ ಮಾಡಬೇಕು. ಇದನ್ನು ಮಕ್ಳುಗಳಿಗಂತೂ ಮಿಸ್ ಮಾಡದೆ ತಿನ್ನಿಸೋದನ್ನು ಅಭ್ಯಾಸ ಮಾಡಿಸ್ಬೇಕು. ಬಿಕಾಸ್ ಬ್ಲಡ್ ಫ್ಲೋ ಆರಾಮಾಗಿ ಆಗ್ತಾ ಇದೆ ಅಂತ ಹೇಳಿದ್ರೆ ಮಕ್ಕಳುಗಳು ಜಾಸ್ತಿ ಅವರು ಯಾವಾಗ್ಲೂ ಆ್ಯಕ್ಟಿವ್ ಆಗಿರ್ತಾರೆ. ಸೊ ಅವ್ರಿಗೆ ತುಂಬ ಎನರ್ಜಿ ಬೇಕು ಅವ್ರು ಆ್ಯಕ್ಟಿವ್ ಆಗಿರೋದಕ್ಕೆ. ಸೊ ಈ ಥರ ಒಂದು ಬೀಟ್ರೂಟ್ ಫುಡ್ಡನ್ನು ನಾವು ನಮ್ಮ ರುಟೀನಲ್ಲಿ ಆ್ಯಡ್ ಮಾಡೋದ್ರಿಂದ ಅವ್ರಿಗೆ ಒಳ್ಳೆ ಎನರ್ಜಿ ಸಿಗುತ್ತೆ. ಜಾಸ್ತಿ ಸ್ಪೋರ್ಟ್ಸ್ಮನ್ಗಳು ಅವರ ಡಯಟಲ್ಲಿ ಇದನ್ನು ಆ್ಯಡ್ ಮಾಡ್ಕೊಂಡಿರ್ತಾರೆ. ಬಿಕಾಸ್ ಅವ್ರಿಗೆ ಒಳ್ಳೆ ಎನರ್ಜಿ ಬೇಕಾಗಿರುತ್ತಲ್ಲ. ಸೊ ಅದಕ್ಕೆ ಇಷ್ಟೆಲ್ಲ ಒಳ್ಳೆ ಅಂಶ ಇರೋ ಬೀಟ್ರೂಟ್ನ ನಾವು ಯಾಕೆ ನಮ್ಮ ಒಂದು ರುಟೀನಲ್ಲಿ ಯೂಸ್ ಮಾಡಬಾರ್ದು ಗೈಸ್. ನಾನಂತೂ ಇನ್ಮೇಲೆ ಯಾವತ್ತೂ ಬೀಟ್ರೂಟ್ನ ಸ್ಕಿಪ್ ಮಾಡಲ್ಲ. ನೀವು ಅಷ್ಟೇ ಸ್ಕಿಪ್ ಮಾಡಬೇಡಿ. ನೀವು ಏನಾದರೂ ಒಂದು ರೆಸಿಪಿ ಮಾಡಿಕೊಂಡು ಆರಾಮಾಗಿ ಎಂಜಾಯ್ ಮಾಡಿ. ಗೈಸ್, ನಮ್ಮ ಬೇಬಿ ಯೂನಿಫಾರ್ಮು ಐರನ್ ಮಾಡಿರಲಿಲ್ಲ. ಸೊ ಅದಕ್ಕೆ ತಗೊಂಡು ಐರನ್ ಮಾಡ್ತಾ ಇದ್ದೀನಿ. ಮಕ್ಕಳು ಬಟ್ಟೆ ಐರನ್ ಮಾಡೋದು ಅಂದರೆ ತುಂಬ ಚೆನ್ನಾಗಿರುತ್ತೆ. ಪುಟ್ಟದಾಗಿರುತ್ತೆ. ಜಾಸ್ತಿ ಏನು ಟೈಮ್ ತಗೊಳ್ಳೋದಿಲ್ಲ. ಸೊ ಅದಕ್ಕೆ ನಾನು ಇವಳ ಬಟ್ಟೆನ ನಾನು ಯಾವಾಗ್ಲೂ ನಾನೇ ಐರನ್ ಮಾಡ್ತಾ ಇರ್ತೀನಿ. ಲೈಫು ನಮಗೆ ಏನು ಬರಲ್ಲ ಅಂತ ಅಂದ್ಕೊಂಡಿರ್ತೀವೋ ಎಲ್ಲನೂ ಕಲಿಸ್ಬಿಡುತ್ತೆ. ಆ್ಯಕ್ಚುಲಿ ನಮಗೆ ಆ ಒಂದು ಪೊಟೆನ್ಷಿಯಲ್ ಇರುತ್ತೆ. ಬಟ್ ನಮಗೆ ಗೊತ್ತಿರೋದಿಲ್ಲ. ಮಗುಗೆ ಆಯಿಲ್ ಮಸಾಜ್ ಮಾಡೋದು, ನೀಟಾಗಿ ಸ್ನಾನ ಮಾಡಿಸೋದು, ಬಟ್ಟೆ ಹಾಕೋದು, ಮೇಕಪ್ ಮಾಡೋದು, ಅವ್ರಿಗೆ ಬೇಕಾಗಿರುವಂಥದ್ದು ಅವ್ರು ಕೇಳಿದ್ದು ತಿಂಡಿನೆಲ್ಲ ಮಾಡಿಕೊಡೋದು, ಅವ್ರಿಗೆ ತಿನ್ನಿಸೋದು, ಅವ್ರಿಗೆ ಸ್ಕೂಲ್ಗೆ ರೆಡಿ ಮಾಡಿ ಕಳಿಸೋದು, ಪ್ರತಿಯೊಂದನ್ನು ನಾವೇ ಮಾಡ್ತಾ ಇರ್ತೀವಿ. ಇವಾಗ ಅನಿಸುತ್ತೆ ಅಮ್ಮಂದಿರು ಎಷ್ಟು ಗ್ರೇಟ್ ಅಲ್ವಾ ಅಂತ. ವಾವ್, ನಮ್ಮ ಪುಟಾಣಿ ಸ್ಕರ್ಟ್ ಎಷ್ಟು ಕ್ಯೂಟ್ ಆಗಿದೆ. ತುಂಬ ಚೆನ್ನಾಗಿದೆ. ಈ ಥರ ಪುಟ್ಟ ಬಟ್ಟೆಗಳನ್ನ ನೋಡೋದಕ್ಕೆ ತುಂಬ ಖುಷಿ ಆಗುತ್ತೆ. ಗೈಸ್, ಇಲ್ಲಿಗೆ ನಾನು ವ್ಲಾಗ್ನ ಎಂಡ್ ಮಾಡ್ತಾ ಇದ್ದೀನಿ. ಯಾರೆಲ್ಲ ನನ್ನ ವ್ಲಾಗ್ಸ್ನ ನೋಡ್ತಾ ಇದ್ದೀರಾ ಅವ್ರಿಗೆ ಥ್ಯಾಂಕ್ ಯು ಸೋ ಮಚ್. ಇಷ್ಟ ಆಗಿದ್ರೆ ಒಂದು ಲೈಕ್ ಮಾಡಿ ಆ್ಯಂಡ್ ಕಮೆಂಟ್ ಮಾಡೋದನ್ನು ಮರಿಬೇಡಿ. ಪ್ಲೀಸ್ ಸಬ್ಸ್ಕ್ರೈಬ್ ಟು ಮೈ ಚಾನೆಲ್. ಐಲ್ ಮೀಟ್ ಯು ಗೈಸ್ ಇನ್ ಮೈ ನೆಕ್ಸ್ಟ್ ವಿಡಿಯೋ. ಅಂಟಿಲ್ ದೆನ್ ಟೇಕ್ ಕೇರ್. ಬಾಯ್ ಬಾಯ್.